ಎತ್ತುಗಳಂದ್ರೆ ನಮ್ಮ ಜೀವನ. ಎತ್ತುಗಳು ಬಿಟ್ಟು ಏನೈತಿ? ಉತ್ತಬೇಕಾದ್ರೆ ಎತ್ತುಗಳು, ಬಿತ್ತಬೇಕಾದ್ರೆ ಎತ್ತುಗಳು, ಎಡಿ ಹೊಡಿಬೇಕಾದ್ರೆ ಎಡಿ ಕುಂಟಿ ಹೊಡ್ಯಾಕೆ ಎತ್ಕೊಳ್ಬೇಕು, ಗಾಡಿ ಹೊಡ್ಯಾಕೆ ಎತ್ಕೊಳ್ಬೇಕು, ಮತ್ತೊಂದು ಊರಿಗೆ ಹೋಗ್ಬೇಕಂದ್ರೆ ಎತ್ಕೊಳ್ಬೇಕು, ಕಾಳ ಕಡಿಗೆ ಎತ್ಕೊಳ್ಬೇಕು, ಗಾಣ ಹೊಡ್ಯಾಕೆ ಎತ್ಕೊಳ್ಬೇಕು, ಮಟ್ಟಿ ಹೊಡ್ಯಾಕೆ ಎತ್ಕೊಳ್ಬೇಕು. ಎತ್ತುಗಳು ಬಿಟ್ರು ಒಕ್ಕಲ್ಗೆ ಅಂದ್ ಐತೇನು? ಅದಕ್ಕೆ ಎತ್ತುಗಳ ಮ್ಯಾಗ ಪ್ರೀತಿ ಇರ್ಲಿ. ನಾ ಹೇಳಿದ್ನಲ್ಲ, ನಾಗ ಪಂಚಮಿ ಬಂತಂದ್ರ ಸರ್ಪದ ಮ್ಯಾಗ ಸಹಿತ ಪ್ರೀತಿ ಇರ್ಲಿ ಅಂತ ಪಂಚಮಿ ಮಾಡಿಸಿದ್ರು. ನಮ್ಮ ಎತ್ತುಗಳ ಮ್ಯಾಗ ಪ್ರೀತಿ ಇರ್ಲಿ ಅಂತ ಇದನ್ನ ಮಾಡಿಸಿದ್ರು. ಹಿಂಗಂತ ತಿಳ್ಕೊಂಡ ನಮ್ಮ ದೇವ್ರು ಏನದಾವಲ್ಲ ಅವೆಲ್ಲ ದೇವ್ರ ಕೂಡ ಒಂದೊಂದು ಪ್ರಾಣಿಗಳನ್ನ ಪಕ್ಷಿಗಳನ್ನ ಕೊಟ್ಟಾರ ನಮ್ಮ ಸಂಬಂಧ ಕೆಡಬಾರ್ದಂತ. ಶಿವನ ಹಿಂದೆ ನಂದಿ ಕೊಟ್ರ, ವಿಷ್ಣುನ್ ಕೂಡ ಗರುಡ ಕೊಟ್ಟಾರ, ಪಾರ್ವತಿಗೆ ಸರ್ಪ ಕೊಟ್ಟಾರ ಉಂಗುರ ಮಾಡ್ಕೊಳಕ್, ಶನಿ ದೇವ್ರಿಗೆ ಕಾಗಿ ಕೊಟ್ಟಾರ ವಾಹನ ಅಂತ, ಸೂರ್ಯ ದೇವ್ರಿಗೆ ಕುದುರೆ ಕೊಟ್ಟಾರ. ಹಿಂಗ ಈ ಪಶು ಪಕ್ಷಿ ಪ್ರಾಣಿಗಳು ವೃಕ್ಷಗಳು ಇವುಗಳ ಜೊತೆ ನಮ್ಮ ಸಂಬಂಧ ಚೆನ್ನಾಗಿರ್ಬೇಕು, ಮಧುರಾಗಿರ್ಬೇಕಂತ ಮಾಡಿದಂಥ ಹಬ್ಬಗಳಿವು. ಅದರಲ್ಲಿ ಕಾರುಣ್ಯ ಎತ್ತುಗಳ ಜೊತೆ ರೈತನ ಸಂಬಂಧ ಚಂದ ಇರಬೇಕು, ಮೃದುವಾಗಿರ್ಬೇಕು, ಮಧುರವಾಗಿರ್ಬೇಕು. ಅವುಗಳನ್ನ ಎತ್ತಬೇಕತ್ತ ಬಡಿದು ಮಾಡುದು ಮಾಡಬಾರ್ದು ಮನುಷ್ಯ. ಅದ್ರ ಮ್ಯಾಗಿದು ದೇವ್ರು ಅಂತ ಪೂಜಾ ಮಾಡುವಂತ ಬುದ್ಧಿ ಅವನಲ್ಲಿ ಇರಬೇಕು ಅಂತ ತಿಳ್ಕೊಂಡು